ವಿವಾದಗಳನ್ನು ಹೆಂಗೆ ಎದುರಿಸ್ತೀರಾ? ನಿಮ್ಮ ಜೊತೆ 60 ನನಗೆ ಗೊತ್ತಾಗಲ್ಲ, ನನಗೆ ಏನಕ್ಕೆ ಏನು ಅಂತ ಈಗ ನನಗೆ ಕನ್ಫ್ಯೂಸ್ ಆಗ್ಬಿಡ್ತೀನಿ. ನಾನು ಏನು ವಿವಾದ, ಇದರಲ್ಲಿ ಏನಿದೆ ವಿವಾದ? ಅಯ್ಯೋ, ಇದರಲ್ಲಿ ನಾನು ಕಾಂಟ್ರವರ್ಸಿ ಮಾತಾಡಿಲ್ವಲ್ಲ, ಏನಪ್ಪ? ನನಗೆ ಮೊದಲೇ ನಾನು ಯಾರನ್ನೂ ಹೇಟ್ ಮಾಡೋಕ್ಕೆ ಹೋಗಲ್ಲ. ಹೇಟ್ ಮಾಡೋದು ನನಗೆ ಇಷ್ಟ ಆಗಲ್ಲ. ಅಂದರೆ ದ್ವೇಷದು ಅಂದರೆ ತುಂಬ ಕಷ್ಟ ಆಗುತ್ತದು, ನಮ್ಮ ಮೈಗೆ ಮನಸ್ಸಿಗೆ ಎಲ್ಲ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತದೆ. ಆಮೇಲೆ ತುಂಬ ಸ್ಟ್ರೆಸ್ ಅದು, ಒಬ್ಬರನ್ನ ಹೇಟ್ ಮಾಡೋದು ಮತ್ತು ದ್ವೇಷೋದು. ಅದೆಷ್ಟು ಕಷ್ಟಪಡಬೇಕು ಗೊತ್ತಾ? ಒಬ್ಬರನ್ನ ಹೇಟ್ ಮಾಡೋದಕ್ಕೆ ತುಂಬ ಕಷ್ಟಪಡಬೇಕು. ಐ ಕಾಂಟ್. ಆಮೇಲೆ ನಾನು ಕಾಂಟ್ರವರ್ಸಿ ಅಂತಂದರೆ ನಾನು ಯಾರ ಬಗ್ಗೆನೂ ಏನೋ ಒಂಥರ ಮನಸ್ಸಲ್ಲಿ ಏನೋ ಇಟ್ಕೊಂಡು ಮಾತಾಡಲ್ಲ ನಾನು. ನನ್ನ ಬಾಯಲ್ಲಿ ಏನಿರುತ್ತೋ ನನಗೆ ಗೊತ್ತಿಲ್ಲ. ಮೈಕ್ ಸಿಕ್ಕಿದ ತಕ್ಷಣ ನನಗೆ ಎಮೋಷ್ನಲ್ ಆಗ್ಬಿಡ್ತೀನಿ, ನಾನು ಎಕ್ಸೈಟ್ ಆಗ್ಬಿಡ್ತೀನಿ. ನಾನು ಅಂದರೆ ಎಕ್ಸೈಟ್ಮೆಂಟಲ್ಲಿ ನಾನು ಬರೋ ಮಾತುಗಳು ಸುಮಾರು ಸಲ ಅನ್ನಿಸ್ತಾ ಇರುತ್ತೆ. ನಾನು ಹಿಂಗೆ ಮಾತಾಡಬಾರ್ದು, ಕಾಮ್ ಆಗಿರ್ಬೇಕು ನಾನು, ಇನ್ನು ಸ್ವಲ್ಪ ವಾಯ್ಸ್ ಡೌನ್ ಮಾಡಬೇಕು. ನಾನು ತುಂಬ ರೈಸ್ ಆಗಿಬಿಡುತ್ತೆ ನನ್ನ ವಾಯ್ಸು. ನಾನು ಮಾತಾಡ್ತಾ ಇರ್ಬೇಕಾದ್ರೆ ಗೊತ್ತಾಗಲ್ಲ ನನಗದು. ನಾನು ನಾರ್ಮಲಾಗಿ ಮಾತಾಡ್ತಾ ಇದ್ದೀನಿ ಅಂತ ಅನಿಸ್ತಾ ಇರುತ್ತೆ. ಜನಕ್ಕೆಲ್ಲ ಬೋರ್ ಆಗ್ತಾಯಿದೆ ನನ್ನ ಮಾತು, ಅದಕ್ಕೆ ಸ್ವಲ್ಪ ಎಕ್ಸೈಟಾಗಿ ಮಾತಾಡ್ತಾ ಇರ್ತೀನಿ. ಅದೇನಾಗ್ಬಿಡುತ್ತೆ, ಸಮ್ಟೈಮ್ಸ್ ನಾನು ಮಾತಾಡೋ ಮಾತುಗಳೆಲ್ಲ ಬೈಗಳ ಥರ ಕೇಳಿಸ್ತಾ ಇರುತ್ತೆ. ವಿಷಯ ಕರೆಕ್ಟಾಗಿರುತ್ತೆ. ತುಂಬ ಜನ ಹೇಳಿದ್ದಾರೆ ನನಗೆ, ನೀವು ಹೇಳೋ ವಿಷಯ ಎಲ್ಲ ಕರೆಕ್ಟಾಗಿದೆ, ಬಟ್ ಎಲ್ಲ ಬೈಗಳ ಥರ ಕೇಳಿಸ್ತಾ ಇರುತ್ತಲ್ಲ ಅಂತ. ಆಮೇಲೆ ನಾನು ಹಾಕೊಂಡು ಒಂದು 2 ಸಲ ನೋಡಿದೆ, ಹೌದಲ್ವಾ ಅಂತ ಅನಿಸ್ತು ನನಗೂ. ಆ್ಯಕ್ಚುಲಿ ಇನ್ನೂ ಕಾಮ್ ಡೌನ್ ಆಗಿ ಆರಾಮಾಗಿ ಮಾತಾಡಬೇಕು ಅಂತ ಅನಿಸ್ತು ನನಗೆ. ಹಾಗೆ ಕಾಂಟ್ರವರ್ಸಿ ಅಂದರೆ ಆ್ಯಕ್ಚುಲಿ ನಾನು ಅವತ್ತು ಮಾತಾಡಿದ್ದು ನಿರ್ಮಾಪಕರ ಬಗ್ಗೆ, ಅವ್ರ ಪರವಾಗಿ ಮಾತಾಡಿದ್ದು ನಾನು. ಅಂದರೆ ವಿರೋಧವಾಗಿ ಮಾತಾಡಿದ್ದಲ್ಲ ನಾನು. ನಾನೇನು ಹೇಳಿದ್ದೆ ಅಂದರೆ, ಇಂಡಸ್ಟ್ರಿ ಒಳ್ಳೇದಾಗಬೇಕು, ಇನ್ನೂ ಸಿನಿಮಾಗಳು ಜಾಸ್ತಿ ಆಗಬೇಕು. ಬಿಕಾಸ್ ಎಲ್ಲ ನೆಗೆಟಿವ್ ಮಾತಾಡ್ತಿದ್ರೆ ನಾವು ಪ್ರತಿಯೊಬ್ಬರೂ ಇಂಡಸ್ಟ್ರಿ ಬಗ್ಗೆ. ಈ ಇಂಡಸ್ಟ್ರಿ ಉಳಿಯೋದು ಹೇಗೆ? ಅಫ್ಕೋರ್ಸ್ ಸೋಲು ಗೆಲುವುಗಳು ಎಲ್ಲ ಕಾಲದಲ್ಲೂ ಇದೆ. ಒಂದೆರಡು ಒಳ್ಳೆ ಮಾತು, ಗೆದ್ದವರು, ಸಿನಿಮಾದಿಂದ ದುಡ್ಡು ಮಾಡಿದವರು ಇವತ್ತು ಸೋತಿರ್ಬೋದು ನಾವು ಕೆಲವೊಂದು ಸಲ, ಬಟ್ ದುಡ್ಡು ಒಂದು ಕಾಲದಲ್ಲಿ ಎಲ್ಲರೂ ಸಿನಿಮಾದಿಂದ ಗೆದ್ದವರೇ ಅಲ್ವಾ? ಸಾಕಷ್ಟು ಜನ ನೇಮು, ಫೇಮು, ಹಣ ಎಲ್ಲ ತೊಗೊಂಡವ್ರಲ್ವಾ? ಇನ್ನೊಂದು ಅಷ್ಟು ಜನ್ರೇಷನ್ ಕಾಯ್ತಾ ಇದೆಯಲ್ವಾ? ಅಂದರೆ ಜನ್ರೇಷನ್ ಅನ್ನೋದಕ್ಕಿಂತ ಎಷ್ಟು ಜನ ಕಾಯ್ತಾ ಇದ್ದಾರೆ ಬ್ಯಾಗ್ ಹಾಕ್ಕೊಂಡು, ಒಂದು ಪಾತ್ರ ಸಿಕ್ಕರೆ ಸಾಕು ಸಣ್ಣದು ಅಂತ. ನಂತರ ಬಂದವರು ಎಷ್ಟೋ ಜನ, ಅವ್ರಿಗೂ ಸಿನಿಮಾ ಇಂಡಸ್ಟ್ರಿ ಬೇಕಲ್ವಾ, ಉಳಿಬೇಕಲ್ವಾ? ಅದಕ್ಕೆ ನಾನು ಹೇಳ್ತೀನಿ, ಅವ್ರನ್ನ ಪಾಸಿಟಿವ್ ಆಗಿ ಮಾತಾಡಿ, ಇನ್ನೊಂದಷ್ಟು ಪಾಸಿಟಿವ್ ಮಾತಾಡಿ, ಇನ್ನೊಂದಷ್ಟು ನಿರ್ಮಾಪಕರು ಬರಲಿ, ಇನ್ನೊಂದಷ್ಟು ಸಿನಿಮಾಗಳಾಗಲಿ. ಆಮೇಲೆ ಸಿನಿಮಾ ಅಂದರೆ ಗೆದ್ದ ತಕ್ಷಣ ಅಂತ ಯೋಚನೆ ಮಾಡಬೇಡಿ. ಸಿನಿಮಾ ಅಂದರೆ ನೂರಾರು ಜನರು ಬದುಕಿದೆ, ಹೌದು, ಕಾರ್ಮಿಕರಿದ್ದಾರೆ, ಅವ್ರ ಜೀವನ ಇದೆ. 800 ರೂಪಾಯಿ, 900 ರೂಪಾಯಿ, 500 ರೂಪಾಯಿಗೆಲ್ಲ ಕೆಲಸ ಮಾಡ್ತಾರೆ ಸಿನಿಮಾದಲ್ಲಿ. ಅವ್ರಿಗೇನೋ ಒಂದು 10 ದಿವಸ ಕೆಲಸ ಸಿಕ್ಕಿದ್ರೆ ಅವ್ರ ಮನೆ ನಡೆಯುತ್ತೆ. ಬರೀ ಒಬ್ಬರ ಬಗ್ಗೆ ಯೋಚನೆ ಮಾಡಬೇಡಿ. ಕರೆಕ್ಟ್. ಎಷ್ಟು ಕೆಲಸ ನಡೀತಾ ಇರುತ್ತೆ ನೋಡಿ ಒಂದು ಸಿನಿಮಾ ಅಂತಂದಾಗ. ಈಗ ನಾನು ನೋಡಿ ಇಲ್ಲಿ ಕೂತಿದ್ದೀನಿ, ಇವತ್ತು ಇನ್ನೆಲ್ಲೋ ಹೋಗ್ತೀನಿ, ಇವತ್ತೊಂದು ಇಂಟ್ರ್ಯೂ ಇದೆ, ಅಲ್ಲೆಲ್ಲೋ ರಾಮನಗರದಲ್ಲಿ ಒಂದು ಈವೆಂಟ್ ಇದೆ, ಇನ್ನೊಂದು ಕಡೆ ಹೋಗ್ತೀವಿ. ಥಿಯೇಟ್ರಲ್ಲಿ ಹಾರ ಕಟ್ಟೋರನ್ನ ಹಿಡಿದು, ಒಂದು ಕಟೌಟ್ ಬರೆಯೋರನ್ನ ಹಿಡಿದು, ಟಿಕೆಟ್ ಕೌಂಟ್ರಲ್ಲಿ ಕೂರೋರನ್ನ ಹಿಡಿದು ಲಕ್ಷಾಂತರ ಜನದ್ದು ಬದುಕಿದೆ. ಹಾಗಾಗಿ ಬರೀ ನೆಗೆಟಿವ್ನ ಸ್ಪ್ರೆಡ್ ಮಾಡಬೇಡಿ. ನಾನು ಹೇಳಿದ್ದೇನೆಂದರೆ, ಅವತ್ತು ಸಿನಿಮಾ ಅನ್ನೋ ನಾಲೆಡ್ಜನ್ನ ತಿಳ್ಕೊಂಡು ಬನ್ನಿ, ತಿಳ್ಕೊಳ್ಳಿ, ಕಲೀರಿ. ಇನ್ನೂ ಅಷ್ಟು ಒಳ್ಳೆ ಸಿನಿಮಾಗಳು ಬರ್ಬೋದು. ಇವತ್ತು ನಾವು ಕೂತ್ಕೊಂಡು ಬೇರೆ ಭಾಷೆ ಸಿನಿಮಾಗಳ ಬಗ್ಗೆ ಮಾತಾಡೋದಲ್ಲ, ನಾವು ಕಲಿಬೇಕು. ನನ್ನೂ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಲ್ಲ, ನನಗೂ ಕಲಿಕಬೇಕು ಅಂತ ನಾನು ಹೇಳ್ತಾ ಇದ್ದೀನಲ್ಲ. ನನಗೆ ನಾನು 0 ಕೊಡ್ತಾ ಇದ್ದೀನಲ್ಲ ಮಾರ್ಕ್ಸ್. ಇನ್ನೂ ಕಲಿಬೇಕು ನೀನು, ಇನ್ನೂ ಡೆಡಿಕೇಶನ್ ಬೇಕು, ಇನ್ನೂ ಪ್ಯಾಷನೇಟ್ ಆಗಬೇಕು ನಾನು, ಇನ್ನೂ ಚೆನ್ನಾಗಿ ಕೆಲಸ ಮಾಡ್ಬೇಕು ನೀನು, ಅದು ನನಗೂ ನಾನೇ ಹೇಳ್ಕೊತಾ ಇದ್ದೀನಲ್ಲ. ಅದನ್ನೇ ನಾನು ಅವತ್ತು ಹೇಳಿದ್ದು. ಅಂದರೆ ಯೋಚನೆ ಮಾಡೋ ದೃಷ್ಟಿಕೋನ ಅಷ್ಟೇ, ದೃಷ್ಟಿಕೋನ ಬದಲಾಯಿಸ್ಕೊಳ್ಬೇಕು. ಎಸ್. ಲೈಫಲ್ಲಿ ಯಾವುದ್ರ ಬಗ್ಗೆ ಆದರೂ ರಿಗ್ರೆಟ್ ಇದೆಯಾ? ತುಂಬ ಇದೆ. ಅದು ಯಾವುದು ಅಂತ ಹೇಳೋಕ್ಕಾಗಲ್ಲ, ಸಾಕಷ್ಟು ಇರ್ತವೆ. ಯಾರನ್ನೋ ಫ್ರೆಂಡ್ ಕಳ್ಕೊಂಡಾಗಿರುತ್ತೆ, ಓ ಈ ಥರ ಮಾಡಬಾರ್ದಾಗಿತ್ತು ನಾನು ಅಂತ. ಅಥವಾ ಸುಮಾರಷ್ಟು ವಿಚಾರಗಳಲ್ಲಿ ಆಗ್ತಾ ಇರುತ್ತೆ. ನಾನು ಸ್ವಲ್ಪ ನನ್ನನ್ನು ಅನಲೈಸಿಸ್ ಮಾಡ್ಕೊಳ್ಳೋದು ಜಾಸ್ತಿ. ನಾನು ಯಾರಿಗಾದರೂ ಮನಸ್ಪೂರ್ವಕವಾಗಿ ಸಾರಿ ಹೇಳಬೇಕು ಅಂತ ಅನಿಸಿದ್ಯಾ? ಹೇಳಿದ್ದೀರಾ? ಮನಸ್ಪೂರ್ವಕವಾಗಿ ಹೇಳಬೇಕು ಅಂದರೆ ನಾನು ಸ್ವಲ್ಪ ಏನೋ ಮೋಡಿ ಕ್ಯಾರೆಕ್ಟ್ರು. ನಾನು ಯಾರನ್ನೂ ದ್ವೇಷಿಸಲ್ಲ, ನಾನು ಎಲ್ಲರನ್ನೂ ಪ್ರೀತಿಸ್ತೀನಿ. ಅಂದರೆ ಟೈಮ್ಸ್ ನಾವು ಎಲ್ಲೋ ಶೂಟಿಂಗಲ್ಲಿದ್ದಾಗಲೂ, ಇನ್ನೊಂದು ಸಲನೋ ಮನೆ ಹತ್ರ ಬಂದಾಗಲೂ ಸಮ್ಟೈಮ್ಸ್ ಸಿಗದೇ ಇರ್ಬೋದು, ನಾನು ಅವ್ರಿಗೆ ಸೆಲ್ಫಿ ಕೊಡೋಕ್ಕಾಗದೇ ಇರ್ಬೋದು. ನನ್ನ ಅಭಿಮಾನಿಗಳಿಗೆ ಎಸ್ಪೆಷಲಿ, ನನ್ನ ಪ್ರೀತಿಸೋರಿಗೆ, ಅವ್ರಿಗೆ ನಾನು ಸಾರಿ ಕೇಳ್ತೀನಿ. ಲವ್ಲಿ.